ರೀ ನಾಗರಾಜ್, ಗಾಡಿ ತಗೊಂಬಂದು ಸ್ಟೇಷನ್ ಹತ್ರ ಬನ್ನಿ. ಹೇಳು ಸರ್, ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು ಸರ್. ಗಲಾಟೆ ಮಾಡಿದ್ರೆ ಇನ್ನೇನ್ ಸರ್ ಮಾಡ್ಬೇಕು? ನಮ್ ಸುಬ್ಬನ್ ಯಾಕೆ ಸರ್ ಅರೆಸ್ಟ್ ಮಾಡಿದೀರಾ? ನೋಡಮ್ಮ, ಇವನ್ ಆಕ್ಸಿಡೆಂಟ್ ಮಾಡಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಿದೀವಿ. ಏನು? ಸುಬ್ಬು ಆಕ್ಸಿಡೆಂಟ್ ಮಾಡಿದಾನ? ಸಾಧ್ಯನೇ ಇಲ್ಲ ಸರ್. ಸುಬ್ಬು ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಕಾರ್ ಓಡಿಸ್ತಿರ್ಬೇಕಾದ್ರೆ ಒಂದ್ ಚಿಕ್ಕ ಇರ್ವೆ ಬಂದ್ರು ಅವ್ನು ನಿಲ್ಲಿಸ್ಬಿಡ್ತಾನೆ. ಅಂತದ್ರಲ್ಲಿ ಸುಬ್ಬು ಆಕ್ಸಿಡೆಂಟ್? ಇಲ್ಲ ಸರ್, ಇಲ್ಲ, ಅವ್ನು ಮಾಡಿರೋ ಸಾಧ್ಯ ಇಲ್ಲ. ನೋಡಿ, ದಯವಿಟ್ಟು ಇವನ್ನ ರಿಲೀಸ್ ಮಾಡಿ. ಇಲ್ಲ ಅಂದ್ರೆ ನಾನು ಕೋರ್ಟ್ ಹೋಗ್ತೀನಿ, ಹೈಕೋರ್ಟ್ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಆಯ್ತಮ್ಮ, ನೀನ್ ಆಮೇಲೆ ಎಲ್ಲಿ ಬೇಕಾದ್ರೆ ಹೋಗಿ, ಮತ್ತೆ ಈಗ ಇಲ್ಲಿಂದ ಆಚೆ ಹೋಗು. ಇಲ್ಲ, ನಾನ್ ಸುಬ್ಬ ಬಿಟ್ಟು ಹೋಗೋದಿಲ್ಲ. ನೋಡಿ, ಬೇಕಾದ್ರೆ ನನ್ನ ಅರೆಸ್ಟ್ ಮಾಡಿ, ನಾನು ಇವನ್ ಜೊತೆನೇ ಇರ್ತೀನಿ. ನಾನ್ ಸುಬ್ಬನ್ ಬಿಟ್ಟು ಹೋಗಲ್ಲ. ಪಾಪ, ನಾನ್ ಸುಬ್ಬ ಏನು ತಪ್ಪು ಮಾಡಿಲ್ಲ. ನೋಡಿ, ನಾನ್ ಈ ಜಾಗ ಬಿಟ್ಟು ಕದ್ದಲ್ಲ, ನಾನಂತೂ ಹೋಗೋದಿಲ್ಲ. ಹೇಳಿ ಕೇಳು ಶ್ರೀವಲ್ಲಿ. ಇಲ್ಲ ಸುಬ್ಬ, ನನ್ ಬಿಟ್ಟು ಹೋಗೋದು. ಕೆಲ್ಸಮ್ಮ. ನಾನು ಹೋಗಲ್ಲ ಸುಬ್ಬ, ನಾನ್ ನಿನ್ ಬಿಟ್ಟು ಹೋಗಲ್ಲ. ಇಲ್ಲ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಅದು ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾನಾ? ಕಂಪ್ಲೇಂಟ್ ಹೇಗ್ರಿ ಕೊಡಕ್ಕಾಗುತ್ತೆ? ಆಕ್ಸಿಡೆಂಟ್ ಆದಾಗ ಅವನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದು ಅಥವಾ ಅವನ ಹತ್ರ ಕಂಪ್ಲೇಂಟ್ ಬರ್ಸ್ಕೊತಾ ಕುತ್ಕೋಬೇಕಾ? ಅವನ ಹೆಸರಾದ್ಮೇಲೆ ನಾವೇ ಸ್ಟೇಟ್ಮೆಂಟ್ ತಗೋತೀವಿ, ಕಂಪ್ಲೇಂಟ್ ನಾವೇ ರಿಜಿಸ್ಟರ್ ಮಾಡ್ಕೊಂಡಿದೀವಿ. ಹೌದಾ? ಈಗ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಯಾವ ಹಾಸ್ಪಿಟಲ್ ಇದ್ದಾನೆ? ನಾವನ್ನ ನೋಡ್ಬೇಕು. ಏನಾದ್ರು ಸಣ್ಣ ಪುಟ್ಟ ಸಹಾಯ ಇದ್ರೆ ನಾವು ಮಾಡ್ತೀವಿ. ಯಾವ ಹಾಸ್ಪಿಟಲ್ ಅಂತ ಹೇಳಿ ಇನ್ಸ್ಪೆಕ್ಟರ್? ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಸರಿ, ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋಣ. ನೋಡಿ, ನೀವು ಅಲ್ಲೆಲ್ಲ ಹೋಗಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ನಾವ್ ಹೋಗ್ತಿರೋದು ಪೇಷಂಟ್ ಡಿಸ್ಟರ್ಬ್ ಮಾಡೋದಕ್ಕಲ್ಲ, ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡೋದಿಕ್ಕೆ. ಹಾಗೆ ಸಣ್ಣ ಪುಟ್ಟ ಸಹಾಯ ಮಾಡಿ ಬರ್ತೀವಿ. ಯಾಕೆ ಸಹಾಯ ಮಾಡಿದ್ರೆ ನಿಮ್ ಕಾನೂನು ತಪ್ಪನ್ನತ್ತಾ? ಹೇಳಿ ಇನ್ಸ್ಪೆಕ್ಟರ್, ಆ ಥರ ಬೇರೆ ಕಾನೂನು ಇದೆಯಾ? ಹಾಂ, ನಡಿಯಮ್ಮ, ಅಲ್ಲಿಗೆ ಹೋಗಿ ನೋಡೋಣ. ಅಂಕಲ್, ನೀವೇನ್ ಬರೋದ್ ಬೇಡ, ನಾನು ಮತ್ತೆ ಶ್ರೀವಳ್ಳಿ ಹೋಗ್ತೀವಿ. ನೀವು ವರಾನ ಕರ್ಕೊಂಡು ಮನೆಗೆ ಹೋಗಿ, ಇದನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಇಲ್ಲಮ್ಮ, ನಾನು ಬಂದಿದ್ದಿದ್ರೆ. ಪರವಾಗಿಲ್ಲ ಅಂಕಲ್, ಇದು ನನ್ನ ಜವಾಬ್ದಾರಿ. ನನ್ನಿಂದ ಆಗಿರೋ ಸಮಸ್ಯೆ, ಇದನ್ನ ನಾನೇ ಬಗೆಹರಿಸ್ತೀನಿ. ಸರಿ ಅಮ್ಮ. ನಾವು ಗಲಾಟೆ ಮಾಡ್ತಿಲ್ಲ, ನಾವು ಹೋರಾಡ್ತಿದೀವಿ. ನಮಗ್ ನ್ಯಾಯ ಬೇಕು. ಸುಬ್ಬುನ ರಿಲೀಸ್ ಮಾಡ್ಬೇಕು. ನೋಡಿ, ಇದು ಆಕ್ಸಿಡೆಂಟ್ ಕೇಸು. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಗೆ ತುಂಬಾ ಕ್ರಿಟಿಕಲ್ ಆಗಿದ್ದಾನೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಅಂತದ್ರಲ್ಲಿ ಹೇಗೆ ರಿಲೀಸ್ ಮಾಡಕ್ಕಾಗತ್ರಿ? ಇನ್ಸ್ಪೆಕ್ಟರ್, ನಾವೀಗ ತಾನೇ ಹಾಸ್ಪಿಟಲ್ ಇಂದ ಬರ್ತಿದೀವಿ. ಅಲ್ಲಿ ಯಾವ ಪೇಷಂಟ್ ಅಡ್ಮಿಟ್ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅಷ್ಟಕ್ಕೂ ಸುಬ್ಬು ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಆ ಕಡೆ ಆಕ್ಸಿಡೆಂಟ್ ಮಾಡಿರೋನು ಇಲ್ಲ, ಈ ಕಡೆ ಕಂಪ್ಲೇಂಟ್ ಇಲ್ಲ. ಮತ್ತೆ ನಮ್ ಸುಬ್ಬನ ಅರೆಸ್ಟ್ ಮಾಡಿದೀರಾ? ಬೇಕೇ ಬೇಕು. ಹೇಳಿ ಇನ್ಸ್ಪೆಕ್ಟರ್. ಸರ್,
ವಿಷಯ ನಾವು ಅನ್ಕೊಂಡಾಗ ಆಗ್ತಾ ಇಲ್ಲ, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಸರ್. ಏನು ಹೇಳ್ತಿದ್ದೀರಾ? ಏನಾಗ್ತಿದೆ ಅಲ್ಲಿ? ಸರ್, ಇಲ್ಲಿ ತುಂಬ ಜನ ಸೇರಿದ್ದಾರೆ. ಸುಬ್ಬನ್ನ ಬಿಡ್ಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಹಾಸ್ಪಿಟ್ಲಿಗೆ ಹೋಗಿ ಪೇಷಂಟ್ ಇಲ್ಲಿ ಅಂತ ಹುಡುಕಾಡಿದ್ದಾರೆ ಸರ್. ಇದೆಲ್ಲ ಕಾಂಪ್ಲಿಕೇಟ್ ಆಗ್ತಾ ಇದೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವೆಲ್ಲ ಸಿಗಾಕೊಂತೀವಿ.